ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ನಾಗಲಘಟ್ಟ ನಾಗಲ ಮುದ್ದಮ್ಮ ದೇವಿಗೆ ವಿಶೇಷ ಪೂಜೆ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಚೀಮಂಗ್ಲ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಅತಿಗಾನಹಳ್ಳಿ ಗ್ರಾಮದ ಸಮೀಪ ಇರುವ ನಾಗಲಘಟ್ಟ ನಾಗಲ ಮುದ್ದಮ್ಮ ದೇವಾಲಯಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜನಪ್ಪನವರು ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ನಂತರ ದೇವಾಲಯದ ಸಮಿತಿಯವರು ಪುಟ್ಟು ಆಂಜನಪ್ಪನವರನ್ನ ಸ್ವಾಗತಿಸಿ ಸನ್ಮಾನಿಸಿದರು. ದೇವಾಲಯದ ಪೂಜೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಾಗಲಘಟ್ಟು ದೇವಾಲಯ ನಾಗಲ ಮುದ್ದಮ್ಮ ದೇವಾಲಯವು ಇತಿಹಾಸ ಪುರಾಣ ಪ್ರಸಿದ್ಧ ದೇವಾಲಯವಾಗಿದೆ. ನಾಗರ ಪಂಚಮಿ ಹಬ್ಬದ ದಿನ ಇಲ್ಲಿ ವಿಶೇಷವಾಗಿ ದೇವಿಯ ಹೂವಿನ ಅಲಂಕಾರ ಮತ್ತು ವಿಶೇಷ ಪೂಜೆ ಇರುತ್ತದೆ. ನಾಗರ ಪಂಚಮಿಯಂದು ಈ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥ ನೆರವೇರುತ್ತದೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ದೇವಾಲಯದಲ್ಲಿ ಹೂವಿನ ಅಲಂಕಾರ ಮತ್ತು ಭಜನೆ ಕಾರ್ಯಕ್ರಮ ಸಹ ಏರ್ಪಡಿಸಲಾಗಿತ್ತು. ಈ ಪೂಜಾ ಕಾರ್ಯಕ್ರಮದಲ್ಲಿ ಪುಟ್ಟು ಆಂಜನಪ್ಪ ಹಾಗೂ ಎಣ್ಣೂರು ಸುಬ್ರಹ್ಮಣಿ, ಎಣ್ಣೂರು ಮಂಜುನಾಥ್, ಪರಮೇಶಿ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಣ್ಣೂರು ನಾಗರಾಜ್, ಚೀಮಂಗ್ಲ ಈಶ್ವರಪ್ಪ ಹಾಗೂ ಪುಟ್ಟು ಆಂಜನಪ್ಪನವರ ಅಭಿಮಾನಿ ಬಳಗ ಹಾಗೂ ಸಾವಿರಾರು ಭಕ್ತರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಎಲ್ಲ ಮೂಲೆಯಲ್ಲಿ ಇರ್ತದೆ ಕಿಸೆ ನಿಜಗಳು ಅಮ್ಮ ಸೀತಾರವಕ್ಕ ಇಟ್ಟುಕೊಂಡು ಕಿಸೆದಾಗ ಸಮಾನ ನೋಡಿಕೊಂಡು ಪತ್ರವ ನಾಳೆ ಕಾಯ್ಕೊಂಡು ಹುಡುಗಿ ನೋಡ್ಕೊಂಡು ಬಂದು ಪತ್ರ ಬಂದು ಅವರಿಗೆ ಓಕೆ ಅಂತ ಇವತ್ತು ಹುಡುಗಿ ನೋಡಿ ಬಂದು ಪತ್ರದಾರಿ ಕಾಯ್ತಾ ಇದ್ರು. ಹುಡುಗಿ ನೋಡಿ ಬಂದು ಕಾಸಿ ಒಳಗ ಗಂಟೆ ಹುಡುಗಿ ನೋಡಿ ಬಂದು ಭಕ್ತರು ನಾಗರ ಪಂಚಮಿ ಹಬ್ಬನ ಮಾಡಿ ದೇವರ ಪೂಜೆ ಮಾಡಿ ದೇವರ ದರ್ಶನ ಮಾಡ್ಕೊಳ್ಳೋದಕ್ಕೆ ತಾವೆಲ್ಲರೂ ಸಹ ಇಲ್ಲಿ ಆಗಮಿಸಿರ್ತೀರಿ. ನಿಮ್ಮ ಜೊತೆಗೂಡಿ ನಾವು ಸಹ ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಂಡಿರ್ತೀವಿ. ಹಾಗಾಗಿ ಆ ಭಗವಂತ ಸುಬ್ರಹ್ಮಣ್ಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂತೇಳಿ ನಾನು ಶುಭ ಕೋರಿ ನಾಗರ ಪಂಚಮಿ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಸಹ ಸಲ್ಲಿಸೋದಕ್ಕೆ ಬಯಸ್ತೀನಿ. ನಾಗರ ಪಂಚಮಿ ಬಹಳ ವಿಶಿಷ್ಟ ಪ್ರಕೃತಿ ಮಡಿಲಲ್ಲಿ ಮನುಷ್ಯರ ಜೊತೆ ಸಕಲ ಜೀವರಾಶಿಗಳು ಸಹ ನಾವು ಜೊತೆಗೂಡಿ ಬದುಕುವಂಥದ್ದು ನಮ್ಮ ಧರ್ಮ. ಅದರಲ್ಲಿ ವಿಶೇಷವಾಗಿ ಗಾಳಿ, ನೀರು, ಪ್ರಕೃತಿ, ಬೆಳಕು, ಪರಿಸರ, ಜೀವಿಗಳು
ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಅದು ಪ್ರಕೃತಿ ಸ್ನೇಹಿಯಾಗಿರ್ತದೆ. ನಮ್ಮ ಹೊಲೆ ಗದ್ದೆಗಳಲ್ಲಿ ಸಾಕಷ್ಟು ಜೀವ ರಾಶಿಗಳು ನಮ್ಮ ಜೊತೆ ಬದುಕ್ತಾ ಇರ್ತವೆ, ನಮಗೆ ರೈತರ ಸ್ನೇಹಿಯಾಗಿ ಅನುಕೂಲ ಮಾಡ್ಕೊಡ್ತಾ ಇರ್ತವೆ. ಅದು ಇಲಿ ಇರ್ಬೋದು, ಹೆಗ್ಗಣ ಇರ್ಬೋದು, ಹಾವಿರ್ಬೋದು, ವಿಶೇಷವಾಗಿ ಎಲ್ಲ ಜೀವರಾಶಿಗಳಿಗೂ ನಮ್ಮ ಸನಾತನ ಧರ್ಮದಲ್ಲಿ ಒಂದು ವಿಶಿಷ್ಟವಾದಂತ ಗೌರವ, ಒಂದು ಭಕ್ತಿ, ಒಂದು ದೇವರ ಸ್ಥಾನದಲ್ಲಿ ನಾವು ನೋಡ್ತೀವಿ. ಇಲಿನ ನಾವು ವಿಘ್ನೇಶನ ವಾಹನ ಅಂತ ಪರಿಗಣಿಸಿದಾಗ ನಾವು ಸರ್ಪಗಳನ್ನ ನಮ್ಮ ಸನಾತನ ಧರ್ಮದಲ್ಲಿ ದೇವತೆಗಳ ರೂಪದಲ್ಲಿ ನಾವು ನೋಡ್ಕೊಂಡು ಬಂದಿರಂತದ್ದು. ಆ ಸರ್ಪ ಜೀವರಾಶಿಗಳನ್ನ ಉಳಿಸಂತ ಒಂದು ಸಂದರ್ಭ ಬಂದಾಗ ಈ ನಾಗರ ಪಂಚಮಿ ಮೂಡಿ ಬಂತು ಅಂತೇಳಿ ನಮ್ಮ ಧರ್ಮಗಳಲ್ಲಿ ಹೇಳ್ತದೆ. ಹಾಗಾಗಿ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ನಾವೆಲ್ಲರೂ ಸಹ ಜೊತೆಲಿ ಹೋಗಂತದ್ದು, ಪ್ರಕೃತಿನ ಪೂಜೆ ಮಾಡೋಂಥದ್ದು ನಾವು ಕಲಿಬೇಕು. ನಾವೆಲ್ಲಿ ಯಾರನ್ನ ಬೇಡ ಅನ್ಕೊಳ್ತೀವಿ ಅದನ್ನ ನಾವು ನಮ್ಮಿಂದ ದೂರ ಮಾಡ್ಕೊಂಡು ನಾವು ಬಹಳಷ್ಟು ಒಂದು ರೀತಿ ಒಳ್ಳೆ ವಾತಾವರಣದಿಂದ ಕೆಟ್ಟ ವಾತಾವರಣಕ್ಕೆ ಹೋಗಂತ ದಿನಗಳು ಹತ್ರ ಆಗ್ತಾ ಇರ್ತದೆ. ಹಾಗಾಗಿ ಎಲ್ಲನೂ ಸಹ ನಮ್ಮ ಸ್ನೇಹಿತವಾಗಿ ನೋಡಿದ್ದೇ ಆದ್ರೆ, ಬಳಸಿದ್ದೇ ಆದ್ರೆ ಎಲ್ಲನೂ ಸಾಧ್ಯ. ದೇವರು ನಮ್ಮ ಜೊತೆಗೂಡಿ ಸದಾ ಇರ್ತಾನೆ ಅಂತೇಳಿ ನನ್ನ ನಂಬಿಕೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ. ನಾಗರ ಪಂಚಮಿ ಆ ದೇವರು ತಮ್ಮನ್ನ ಕಾಪಾಡಲಿ ಅಂತೇಳಿ ತಮ್ಮ ಇಷ್ಟಾರ್ಥ ಈಡೇರಿಸಲಿ ಅಂತೇಳಿ ಮತ್ತೊಮ್ಮೆ ನಾಗದೇವತೆಗಳ ಶುಭಾಶಯಗಳು ತಿಳಿಸಿ ನಿಮ್ಮೆಲ್ಲರಿಗೂ ಸಹ ಒಳಿತಾಗ್ಲಿ ಅಂತ ನಾನು ಶುಭ ಹಾರೈಸ್ತೀನಿ. ಒಳಿತಾಗ್ಲಿ. ವಿಶೇಷವಾಗಿ ನಮ್ಮ ಮೂರ್ತಿನ ಇವತ್ತು ನೆನಪು ಮಾಡ್ಕೊಬೇಕು. ಅತ್ತಿಗಾನಹಳ್ಳಿ ಮೂರ್ತಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿದ್ರು. ಅವ್ರು ಇವತ್ತು ನಮ್ಮನ್ನೆಲ್ಲ ಬಿಟ್ಟುವಾಗಿರ್ತಾರೆ. ಅವರಿದ್ರೆ ನಿಮ್ ಜೊತೆಗೂಡಿ ಸಾಕಷ್ಟು ಇಲ್ಲಿನ ಕೆಲಸ ಕಾರ್ಯಗಳನ್ನ ನೋಡಿ ದೇವತಾ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ರು. ಆದ್ರೆ ಅವರ ಆದರ್ಶ, ಒಳ್ಳೆ ಗುಣಗಳು ನಮ್ಮ ಮಕ್ಕಳಲ್ಲಿ ಬರ್ಲಿ, ಈ ಊರಿಗೆ ಅಂತವ್ರು ಹುಟ್ಟು ಬರ್ಲಿ ಅಂತೇಳಿ ಅವರ ಒಂದು ಸದ್ಬುದ್ಧಿಗೆ, ಅವ್ರ ಕುಟುಂಬಕ್ಕೆ ಹೆಚ್ಚು ಒಳಿತು ಮಾಡ್ಲಿ ಭಗವಂತ ಅಂತೇಳಿ ನಾನು ಶುಭ ಹಾರೈಸಿ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಅಂತೇಳಿ ಶುಭ ಕೊಡ್ತೀನಿ. ನಮಸ್ಕಾರ. ಕಲಾವಿದರಿಗೂ ಸಹ ನಮಸ್ಕಾರಗಳು ತಿಳಿಸಿ ಬಹಳ ಚೆನ್ನಾಗಿ ಆಡ್ತಾ ಇದ್ದೀರಿ. ವಿಶೇಷವಾಗಿ ಈ ಒಂದು ಮಹತ್ ಕಾರ್ಯ ಕೈ ಜೋಡಿಸ್ತಾ ಇರೋಂತ ಎಲ್ಲ ಮುಖಂಡರುಗಳು, ನಮ್ಮ ಮುಖಂಡರ ಆದಿಯಾಗಿ, ದೇವಸ್ಥಾನದ ಕಮಿಟಿ ಆದಿಯಾಗಿ ಪ್ರತಿ ವರ್ಷ ಹನಿ ಹನಿ ಗೂಡಿದ್ರೆ ಹಳ್ಳ ಕೈ ಜೋಡಿಸಿ ನೀವು ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ರಿ. ತಮ್ಮೆಲ್ಲರಿಗೂ ಸಹ ಭಗವಂತ ಒಳಿತು ಮಾಡ್ಲಿ ಅಂತೇಳಿ ನಾನು ಶುಭ ಧನ್ಯವಾದಗಳು. ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲ ಗ್ರಾಮದ ಅತ್ತಿಗಾನಹಳ್ಳಿ ಹಾಗೂ ನಮ್ಮ ಚೀಮಂಗಲ ಸುತ್ತಮುತ್ತ ಗ್ರಾಮದ ಎಲ್ಲ ಪದಾಧಿಕಾರಿಗಳಿಗೂ, ಆ ತಾಯಿ ಶೇಷಪ್ಪ, ಆ ತಾಯಿ ನಾಗಲಮ್ಮ, ನಾಗಲಮುದ್ದಮ್ಮ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಹಾಗೆ ನಮ್ಮ ಪರಮ ಪೂಜ್ಯ ಅಶ್ವತ್ಥಪ್ಪ ಗುರೂಜಿಯವರ ಚರಣಾರವಿಂದಗಳು ವಂದಿಸುತ್ತಾ, ಇಷ್ಟೊಂದು ಭಕ್ತರನ್ನ, ಇಷ್ಟೊಂದು ನಮ್ಮ ಕುಟುಂಬವನ್ನ ದೊಡ್ಡದು ಮಾಡೋದಕ್ಕೆ ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ಅವರು ಕೂಡ ಪ್ರಕೃತಿಯನ್ನು ಉಳಿಸೋದಕ್ಕೆ ಗಿಡಗಳನ್ನ ನಡೆಸೋದು, ಕೋಟಿ ವೃಕ್ಷವನ್ನು ನೆಡುವ ಒಂದು ಸಂಕಲ್ಪವನ್ನು ತೊಟ್ಟಿದ್ರು. ಆ ಸಂಕಲ್ಪವನ್ನ ನಾವೆಲ್ಲರೂ ಇನ್ನೂ ಹೆಚ್ಚಿಗೆ ಅದನ್ನ ಕೈ ಜೋಡಿಸಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಮುಂದಿನ ಪೀಳಿಗೆಗೆ ನಾವು ಗಿಡಗಳನ್ನ ನೆಟ್ಟು ಮರಗಳನ್ನ ಉಳಿಸಿ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಒಳ್ಳೇದ್ ಮಾಡ್ಬೇಕು ಅಂತ ಹೇಳ್ತಾ, ನಾವು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ, ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾದಂತ ಎಲ್ಲ ಪದಾಧಿಕಾರಿಗಳು ವಂದಿಸುತ್ತೇವೆ. ಹಾಗೆ ನಮ್ಮ ಸಹಜ ಅಷ್ಟಾಂಗ ಯೋಗ ಸಂಸ್ಥೆಯ ಅಮ್ಮ ಆದಂತ ಶ್ರೀಯುತ ಶಶಿಕಲಾ ಅಮ್ಮ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು. ಹಾಗೆ ನಮ್ಮ ನೂತನ ರವಿ ಗುರೂಜಿ ಅವರು ಒಂದೆರಡು ಹಿತನುಡಿಗಳನ್ನು ಹೇಳ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಗುರುದೇವ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ದಿನ ನಮ್ಮ ಎಸ್ಎವೈ ತಂಡ ಹಾಗೂ ಕೋಗಿಲು ಭಜನಾ ತಂಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದ ಈ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು. ಈಗ ಇವತ್ತಿಲ್ಲಿ ಬಂದಾಗ ಎಷ್ಟು ಆನಂದ ಆಗ್ತಾ ಇದೆ ಅಂದ್ರೆ, ಈ ನಾಗಲಮುದ್ದಮ್ಮ ಈ ನಿಮ್ಮ ಗ್ರಾಮನ ಯಾವಾಗ್ಲೂ ಸುಭಿಕ್ಷವಾಗಿರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಗುರುದೇವ್. ಜೈ ಗುರುದೇವ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಿ ಗುರು ಸಾಕ್ಷಾತ್ ಪರಗುರು ತಸ್ಮೈ ಶ್ರೀ ಗುರು. ಮೊಟ್ಟ ಮೊದಲಿಗೆ ಶ್ರೀ ಅಶ್ವತ್ಥಪ್ಪ ಗುರೂಜಿ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೆ ಇವತ್ತು ವಿಶೇಷವಾಗಿ ನಾಗರ ಪಂಚಮಿ, ಆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಆರೋಗ್ಯವನ್ನು ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿನಿತ್ಯ ಯೋಗ ತರಗತಿಗಳು ನಮ್ಮ ಸಹಜ ಅಷ್ಟಾಂಗ ಯೋಗ ಕುಟುಂಬ ಕಡೆಯಿಂದ ನಡೀತಾ ಇದೆ. ಆ ಯೋಗಕ್ಕೆ ತಾವೆಲ್ಲರೂ ಭಾಗವಹಿಸಿ ಯೋಗವನ್ನು ಮಾಡಿ ಒಂದು ಆರೋಗ್ಯವಾದ ಸುಭದ್ರವಾದ ನಮ್ಮ ದೇಶವನ್ನು ನಿರ್ಮಾಣ ಮಾಡೋಣ. ಹಾಗೆ ಗುರೂಜಿಗಳ ಕನಸಾದಂತಹ ಕೋಟಿ ವೃಕ್ಷ ಆಗ್ಬೋದು, ಸತ್ಸಂಗಗಳು ಆಗ್ಬೋದು, ಹಾಗೆ ಪಾದಯಾತ್ರೆಗಳು ಆಗ್ಬೋದು, ಹಾಗೆ ಇನ್ನೂ ಅನೇಕ ಯೋಜನೆಗಳಿತ್ತು, ಅನ್ನದಾಸೋಹ ಆಗ್ಬೋದು. ಅದಕ್ಕೆಲ್ಲ ಪ್ರೇರೇಪಣೆ ಅಂತ ಕೊಟ್ಟಂತಹ ನಮ್ಮ ಗುರೂಜಿಗಳಿಗೆ
ಹಾಗೂ ತಮ್ಮೆಲ್ಲರಿಗೂ ಕೈ ಜೋಡಿಸಿದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪುಟ್ಟಾಂಜನಪ್ಪನ ಅಣ್ಣನವರು ಆಗಮನಿಸಿದಾಗ ಹಾಗೂ ಸುಬ್ರಹ್ಮಣ್ಯ ಅಣ್ಣವರು ಆಗಮನಿಸಿದಾಗ ಹಾಗೂ ಇನ್ನೂ ಅನೇಕ ಹೆಸರುಗಳು ಇದ್ದಾರೆ, ಅವರು ಮುಖಂಡರಿದ್ದಾಗ ಅವರಿಗೆಲ್ಲರಿಗೂ ನಮ್ಮ ಸಹಜ ಅಷ್ಟಾಂಗ ಯುವ ಕುಟುಂಬ ಕಡೆಯಿಂದ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಮ್ಯೂಸಿಕ್ಗಳ ಕಡೆಯಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಮಾತಿಗೆ ವಿದಾಯ ಹೇಳ್ತಾ ಇದ್ದೀನಿ. ಜೈ ಗುರುದೇವ್. ಹಾಗೆ ಕೊನೆಯದಾಗಿ ನಾವು ಮಂಗಳವನ್ನ ಆಡ್ತಾ ಚಿರಪರಿಚಿತ ಗೀತೆಗಳು, ಏಕೆಂದ್ರೆ ಎಲ್ಲರ ಬಾಯಲ್ಲೂ ಬರ್ತದೆ, ಎಲ್ಲರೂ ಆಡ್ಬೇಕು, ಯಾಕೆ ಆಡಬಾರ್ದು? ಆಡೋಣ. ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ. ಭಕ್ತಿಗೆ ಸೋಪಾನ ಹರಿನಾಮವು, ಭಕ್ತಿಗೆ ಸೋಪಾನ ಹರಿನಾಮವು, ನಿಜ ಮುಕ್ತಿ. ಸಮಸ್ತ ನಾಗರಿಕ ಜನರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ದಿನ ತುಂಬಾ ಶುಭ ದಿನ ಅಂತಾನೆ ಹೇಳ್ಬೋದು. ಶ್ರೀಮಂಗಲ ಮತ್ತು ಸುತ್ತಲ ಗ್ರಾಮದಲ್ಲಿ ಈ ಒಂದು ನಾಗಲಾಂಬಿಕೆ ಎನ್ನುವಂತಹ ದೇವಸ್ಥಾನದಲ್ಲಿ ತುಂಬಾ ಪ್ರಸಿದ್ಧವಾಗಿದೆ ಇದು ಈ ಒಂದು ಸ್ಥಳ. ಇಲ್ಲಿ ವರ್ಷ ಪೂರ್ತಿ ಸಹ ಹುಣ್ಣಿಮೆಗಳಲ್ಲಿ ಪೂಜೆ ನಡೆಯುತ್ತೆ. ಆ ಭಗವಂತ ನಾವು ಏನಾದ್ರೂ ಅನ್ಕೊಂಡ್ಲಿ ಅದನ್ನ ನಮಗೆ ಅಷ್ಟು ಅನ್ನುವಂತಹ ಒಂದು ಸ್ಥಳ ಇದಾಗಿದೆ. ಆದ್ರಿಂದ ಇವತ್ತು ನಾಗರ ಪಂಚಮಿ ದಿನ ವಾರ್ಷಿಕೋತ್ಸವ ಮತ್ತೆ ಈ ಒಂದು ಶುಭ ದಿನ ತುಂಬಾ ವಿಶೇಷವಾದಂತಹ ಪೂಜೆ ಅಲಂಕಾರವನ್ನ ಮಾಡಿ ಆ ದೇವರ ಕೃಪೆಗೆ ನಾವೆಲ್ಲರೂ ಸಹ ಪಾತ್ರರಾಗ್ತೀವಿ. ಸದಾ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೂ ಸಹ ಆ ದೇವರ ಆಶೀರ್ವಾದ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.